ಹಾಸನದಿಂದ ಹಿಡಿದು ದಕ್ಷಿಣ ಕನ್ನಡವರೆಗೆ, ನಮ್ಮ ಹಾಸನ್ನವರು ದಕ್ಷಿಣ ಕನ್ನಡದವರೆಗೆ ಅಷ್ಟು ದೂರದಿಂದ ಇಲ್ಲಿ ಗಂಟ ಬಂದಿದ್ದೀವಿ ಅಂದರೆ ನಮ್ಮಲ್ಲಿ ಒಂದು ಸ್ಲೋಗನ್ ಇದೆ, ನ್ಯಾಯವೇ ದೇವರು ಅಂತ. ಅಲ್ಟಿಮೇಟ್ ಆಗಿ ದೇವರು ಅಂದರೆ ನಮ್ಮ ಧರ್ಮ. ಸರಿ, ಈ ಕಡೆ ನಮ್ಮ ಧರ್ಮ ನ್ಯಾಯ, ನಮ್ಮದು ಏನು ನ್ಯಾಯಾಂಗ ವ್ಯವಸ್ಥೆ ಬರೋದಕ್ಕೂ ಮೊದಲು ನಮ್ಮ ಧರ್ಮ ಇತ್ತು, ನಮ್ಮ ಸಂಸ್ಕೃತಿ ಇತ್ತು. ಇವೆಲ್ಲದ ಆಧಾರದ ಮೇಲೆ ನ್ಯಾಯಾಂಗ ವ್ಯವಸ್ಥೆ ಬಂದಿರೋದು. ನಿಮಗೆ ಗೊತ್ತಿದೆ, ಯಾವತ್ತು ನಮ್ಮ ದೇಶಕ್ಕೆ ಸ್ವತಂತ್ರ ಬರಬೇಕು ಅಂತ ಇತ್ತು, ಆ ಸ್ವತಂತ್ರಕ್ಕೆ ಹೋರಾಟ ಮಾಡಿದವರು ಮುಂಚೂಣಿಯಲ್ಲಿದ್ದವರು ವಕೀಲರುಗಳು. ಅದು ಮಹಾತ್ಮ ಗಾಂಧಿ, ಅಂಬೇಡ್ಕರ್, ತಮಗೆಲ್ಲ ಗೊತ್ತಿದೆ. ಸೊ ಅಂಥದ್ರಲ್ಲಿ ಇವತ್ತು ನಮ್ಮ ಧರ್ಮಕ್ಕೆ ಕುತ್ತು ಬರ್ತಾ ಇದೆ. ನಮ್ಮ ಧರ್ಮ ನಾವು ಎಲ್ಲ ರಕ್ತಗತವಾಗಿ ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ನಮ್ಮ ಹುಟ್ಟೋದಕ್ಕೂ ಮೊದಲೇ ಧರ್ಮ ಇರುತ್ತೆ. ಇವತ್ತು ಅಂಥ ಧರ್ಮಸ್ಥಳ ನಮ್ಮ ದೇಶ, ನಮ್ಮ ರಾಜ್ಯದ ಒಂದು ಅಸ್ಮಿತೆ ಅದು. ಇವತ್ತು ನಮ್ಮ ದೇಶ ವಿದೇಶಗಳಲ್ಲಿ ಕೂಡ ಧರ್ಮಸ್ಥಳವನ್ನು ಸೂಕ್ಷ್ಮವಾಗಿ ನೋಡುವಂಥವ್ರಿದ್ದಾರೆ. ಧರ್ಮಸ್ಥಳ ಗೊತ್ತಿಲ್ಲದಿರುವಂಥ ಜನಗಳೇ ಇಲ್ಲ. ಇವತ್ತಿನ ನಮ್ಮ ಎಷ್ಟೋ ಜನಗಳ ಹೆಸರು ಕೂಡ ಮಂಜುನಾಥ ಅಂತ ಆಗಿರ್ತೈತೆ. ಅಂದರೆ ಅಷ್ಟರ ಮಟ್ಟಿಗೆ ನಾವು ಧರ್ಮಸ್ಥಳದ ಮೇಲೆ ಭಕ್ತಿ ಪ್ರೀತಿಯನ್ನು ಇಟ್ಕೊಂಡಿರ್ತೀವಿ. ಧರ್ಮಸ್ಥಳ ಇರ್ಬೋದು, ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನಿರ್ಬೋದು, ಇವತ್ತು ಎಷ್ಟು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ, ಎಷ್ಟು ಅವಹೇಳನಕಾರಿಯಾಗಿ ಧರ್ಮಸ್ಥಳವನ್ನು ಮಾತಾಡ್ತಾ ಇದ್ದಾರೆ. ಕೆಲವೊಬ್ಬರು ಭ್ರಷ್ಟರು, ಧರ್ಮದಲ್ಲಿ ಯಾವುದೇ ನಿಷ್ಠತೆ ಇಲ್ದಿರತಕ್ಕಂಥವ್ರು, ಗೋಮುಖ ವ್ಯಾಘ್ರಗಳು, ನೀಚರು, ಅಂಥವ್ರು ಧರ್ಮಸ್ಥಳದಲ್ಲಿ ಗೋಪುರಗಳು ಕೆಳಗಡೆನೆ ನಾವು JCPನ ನುಗ್ಸಿ ಓಡಿಸ್ತೀವಿ ಅನ್ನೋ ಮಟ್ಟಿಗೆ ಮಾತಾಡೋಷ್ಟು ಧೈರ್ಯ ಮಾಡಿದ್ರು. ಅವ್ರಿಗೆ ಎಷ್ಟು ದುರಹಂಕಾರ ಇರಬೇಕು, ಎಷ್ಟು ಅಹಂಕಾರ ಇರಬೇಕು. ಅಂಥವರೆಲ್ಲ ಇವತ್ತು ಎಲ್ಲೋ ಒಂದು ಕಡೆ ಕಾನೂನಿನ ಕೈ ಕೆಳಗಡೆ ಸೇರಿಕೊಂಡು ಕಾನೂನಿನಲ್ಲಿ ಬರ್ತಕ್ಕಂಥ ಎಲ್ಲ ಶಿಕ್ಷೆಗಳನ್ನ ಅವ್ರು ಅನುಭವಿಸ್ಬೇಕು. ಯಾಕಂದರೆ ಮನಸ್ಸಿಗೆ ಬಹಳ ಘಾಸಿ ಆಗಿದೆ. ಧರ್ಮ ಅನ್ನೋದು ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಇವತ್ತು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡಿದ್ದಾರೆ, ಕಾನೂನಿಗೆ ಕಣ್ಣೇನು ಮೋಸ ಮಾಡಿದ್ದಾರೆ. ನಿನ್ನೆ ರಾತ್ರಿ ತಾವೆಲ್ಲ ನೋಡಿದಿರ, ಬಹಳ ಮಾಧ್ಯಮದವರು ಬಹಳ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಈ ಒಂದು ಪ್ರಕರಣದಲ್ಲಿ ಅನಿಸುತ್ತೆ. ಅದಕ್ಕೆ ಮೊದಲು ಮಾಧ್ಯಮದವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಕೆಲವೊಬ್ರು ಯೂಟ್ಯೂಬರ್ಸಿಂದ ಇವತ್ತು ಇಷ್ಟೆಲ್ಲ ಸಮಸ್ಯೆಗಳು ಕೂಡ ಸೃಷ್ಟಿಯಾಗಿದೆ. ಅವರೆಲ್ಲ ನಿನ್ನೆ ನೋಡಿದಿರಾ, ಸೌಜನ್ಯ ಭಟ್ ಅವರು, ಏನು ಅನನ್ಯ ಭಟ್, ಒಂದು ಮಗು ಫಸ್ಟ್ ಇಲ್ಲ ಅಂತ ಇದೆ ಅಂತ ಹೇಳಿದ್ರು, ನೆನ್ನೆ ಇಲ್ಲ ಅಂತೇಳಿ ದೊಡ್ಡ ನ್ಯೂಸ್ ಆಯಿತು. ಇವತ್ತು ಪುನಃ ಇದೆ ಅಂತ ಯೂಟರ್ನ್ ನೋಡ್ಕೊಂಡ್ರು. ಅಂದರೆ ಇಲ್ಲ, ಆಕೆ ಹೇಳೋದು ಅನನ್ಯ ಭಟ್ಟೆ ಇಲ್ಲ, ಅದು ಖಂಡಿತವಾಗಿಯೂ ಇಲ್ಲ. ಆಯಿತು, ಇದೇನಾದರೆ ಆಕೆಗೆ ಬುದ್ಧಿ ಸ್ಥಿಮಿತತೆ ಇಲ್ಲ, ಎರಡಲ್ಲಿ ಒಂದಂತಕ್ಕೂ ಆಗಿರಬೇಕು. ಸೊ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ನಾವು ಏನು ಮಾಡಬೇಕು? ನಾವು ಜವಾಬ್ದಾರಿಯುತವಾಗಿ ಕಾನೂನು, ಇವತ್ತು ವಕೀಲರೇ ಈ ಒಂದು ಹೋರಾಟಕ್ಕೆ ಧುಮುಕಿರೋದು ಕಾರಣ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಬಾರ್ದು. ಬಹಳ ಸೂಕ್ಷ್ಮತೆಯಿಂದ ಇಂಥವ್ರನ್ನೆಲ್ಲ ಮಟ್ಟ ಹಾಕುವಂತ ಕೆಲಸ ಮಾಡಬೇಕು. ಮತ್ತೊಂದು SITಯಲ್ಲಿ ಒಬ್ಬ ಬುರುಡೆ ತಂದ್ಕೊಟ್ಟು ಅರೆಸ್ಟ್ ಮಾಡಿದ್ದಾರೆ. ಅವ್ನು ಹೇಳಿರೋಂಥದ್ದು ಬುರುಡೆ ತಂದ್ಕೊಟ್ಟಿದ್ದು ಗ್ಯಾಂಗೇ ಬೇರೆ ಇದೆ, ಅವ್ರು ಹೇಳ್ದಂಗೆ ನಾನು ಮಾಡಿದ್ದೀನಿ, ಅಷ್ಟು ಬಿಟ್ಟು ನನಗೇನು ಗೊತ್ತಿಲ್ಲ. ನೋಡಿ, ಅಲ್ಲೇ SIT ಅವ್ರು ಎಡವಿದ್ದಾರೆ. ಬುರುಡೆ ತಂದು ಕೊಟ್ಟಿದ್ದ ದಿವಸನೇ ಆತನ ಮೇಲೆ ಕೇಸ್ ಫೈಲ್ ಮಾಡಬೇಕಾಗಿತ್ತು. ಆತ ಒಂದು ಪ್ರೈವೇಟ್ ಜಾಗದಿಂದ ತಂದಿದ್ದಾನೋ ಅಥವಾ ಫಸ್ಟ್ ಫಾರೆಸ್ಟಿಂದ ತಂದಿದ್ದೀನಿ ಅಂತ ಹೇಳ್ದ. ಫಸ್ಟ್ ಆಫ್ ಆಲ್ ಫಾರೆಸ್ಟ್ ಆಕ್ಟ್ ಕೆಳಗಡೆ ಫಾರೆಸ್ಟ್ ಇದರಿಂದ ತಂದು ರಿಸರ್ವ್ ಫಾರೆಸ್ಟ್ ಹೋಗಿ ಗುಂಡಿ ತೆಗೆದು ತರೋದು ಅಲ್ಲೇ ಅಫೆನ್ಸು. ಒಂದು ಬಾಡಿ ಆಫ್ ದ ಡಿಗ್ನಿಟಿ ಏನಿರುತ್ತೆ ಅದನ್ನು ಕೂಡ ಫಾಲೋ ಮಾಡಲ್ಲ. ಮಾಜರ್ ಮಾಡ್ಕೊಬೇಕು, ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ತೊಗೊಬೇಕು, ಯಾವುದೂ ಇಲ್ಲದೆ ಆತ ತಂದಿದ್ದ ದಿವಸನೇ ಆತನ ಮೇಲೆ ಫಸ್ಟ್ ಕೇಸನ್ನು ಫೈಲ್ ಮಾಡಬೇಕಾಗಿತ್ತು. ಆತನ ಅಲ್ಲಿಂದನೇ ಇನ್ವೆಸ್ಟಿಗೇಷನ್ ಮಾಡಬೇಕಾಯ್ತು. ಆದರೆ ಅವ್ರು ಮಾಡಿದ್ದೇನು, ಏಕಾಗಿ ಬ್ಲೈಂಡ್ ಆಗಿ ಒಂದು FIR ಹಾಕೊಂತಾರೆ. ಆತನ ಒಂದು ವಿಟ್ನೆಸ್ ಥರ ಟ್ರೀಟ್ ಮಾಡ್ತಾರೆ. ಬೆಳಗ್ಗೆಲ್ಲ ಆತನ ಕೂರ್ಸ್ಕೊಂಡು ಗುಂಡಿ ತೆಗಿತಾರೆ, ರಾತ್ರಿ ಎಲ್ಲ ಅವ್ನಿಗೆ ಪಾರ್ಟಿ ಮಾಡಕ್ಕೆ ಬಿಡ್ತಾರೆ. ಈ ಥರ ರಾಜಾರೋಷವಾಗಿ ಓಡ್ಕೊಂಡು ಒಂದು ಪ್ಲಾನ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಬರ್ತಾನೆ, ಇನ್ನೊಂದು ಗುಂಡಿ ತೆಗಿಸ್ತಾನೆ. ಅದು ಗುಂಡಿ ಅದು 6 ಅಡಿ 3 ಅಡಿ ತೆಗಿಲಿಲ್ಲ, 22 ಅಡಿ 26 ಅಡಿ 18 ಅಡಿ ಅದೇ ತೆಗೆಸಿದ್ದು. ಸೊ ಇಂಥ ಸ್ಥಿತಿಯಲ್ಲಿ ಏನು ಅರ್ಥ ಆಯಿತು ನಮಗೆ ಅಂದರೆ, ಆತರಿಗೆ ತುಂಬ ಲಿಬರ್ಟಿ ಕೊಟ್ಟರು. ಇವತ್ತು ಎಷ್ಟು ಲಿಬರ್ಟಿ ಕೊಟ್ಟರೆ ಅದರಿಂದ ಆಗಿರ್ತಕ್ಕಂಥ ನಷ್ಟ ಏನು, ಜನಗಳಲ್ಲಿ ಆಗಿರ್ತಕ್ಕಂಥ ಭಾವನೆಗಳಿಗೆ ಧಕ್ಕೆ ಎಷ್ಟಾಗಿದೆ, ನಂಬಿಕೆಗೆ ಎಷ್ಟು ಮೋಸ ಆಗಿದೆ. ಅದನ್ನು ಎಷ್ಟೇ ಸರ್ಕಾರ ಎಷ್ಟೇ ಕಷ್ಟಪಟ್ಟರು ಅದನ್ನು ತುಂಬಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅಷ್ಟು ನೋವು ಆಗಿದೆ. ಇವಾಗ ಆತನ ಕಸ್ಟಡಿ ತೊಗೊಂಡಿದ್ದಾರೆ, ಭಾಳ ಲೇಟಾಗಾದರೂ ತಗೊಂಡಿದ್ದಾರೆ, ಅದು ಸ್ವಲ್ಪ ಸಮಾಧಾನ ಇದೆ. ಆದರೆ ಆತನ ಮೇಲೆ ಯಾವ ರೀತಿ ಅಂದರೆ, ಕಾನೂನಿನಲ್ಲಿ ಇರ್ತಕ್ಕಂಥ ಎಲ್ಲ ಕೇಸ್ಗಳು ಆತನ ಮೇಲೆ ಜಡಿದ್ರೂ ಕೂಡ ನಮಗೆ ತೃಪ್ತಿ ಆಗೋದಿಲ್ಲ ಅಷ್ಟು. ಯಾಕಂದರೆ ಆತ ಹೇಳಿರ್ತಕ್ಕಂಥದ್ದು, ಆತ ಮಾಡಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಅಪರಾಧ ಅಲ್ಲ. ಕಾನೂನಡಿಯಲ್ಲಿ ಗುಂಪುಗಳ ಮಧ್ಯೆ ಘರ್ಷಣೆ ಆಗಿದೆ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದೆ, ಮೋಸ ಮಾಡಿದ್ದಾರೆ, ಕಾನೂನನ್ನ ದುರುಪಯೋಗ ಆಗಿದೆ. ಆಮೇಲೆ ಬಹಳ ಜನ ಅದರಿಂದ ಗಲಾಟೆಗಳು ಮಾಡ್ಕೊಳ್ಳೋಂಥ ಸ್ಥಿತಿಗಳು ಬಂದಿದೆ, ಒಬ್ರಿಗೆ ಬೈಯುವಂಥ ಸ್ಥಿತಿ ಬಂದಿದೆ. ಸೊ ಎಲ್ಲದಕ್ಕೂ ಬಹಳ ಸೂಕ್ಷ್ಮತೆಯಿಂದ ಆಮೇಲೆ ಆತನ ಎತ್ಕೊಡೋದು, ಆತನ್ನ ಕಂಪ್ಲೀಟಾಗಿ ನಮ್ಮ ರಾಜ್ಯದಿಂದನೇ ಗಡಿಪಾರು ಮಾಡಬೇಕು. ಅಟ್ ದ ಸೇಮ್ ಟೈಮ್ ಆತನಿಗೆ ಫುಲ್ ಜುಡಿಷಿಯರಿಲಿ ಫುಲ್ ಕಂಪ್ಲೀಟಾಗಿ ಇಲ್ಲಿ ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದೆ, ಗಿರೀಶ್ ಮಟ್ಟಣ್ಣನವರು ಹುಸಿ ಬಾಂಬ್ ಇಟ್ಟು ತಗಲಾಕೊಂಡಂಥ ಒಬ್ಬ ಬೇಜವಾಬ್ದಾರಿತವಾದ ಒಬ್ಬ, ಒಂದು ಟೈಮಲ್ಲಿ ಒಬ್ಬ ಏನು ಸರ್ಕಾರಿ ಉದ್ಯೋಗ ಇದ್ದಂಥವನು, ಆತ ಕೊಟ್ಟಂಥ ಹೇಳಿಕೆಗಳು ಎಷ್ಟು ಕೆಟ್ಟದ ಅವಾಚ್ಯ ಶಬ್ದಗಳಿಂದ ಮಾತಾಡೋದು. ಯಾಕೆ ಅವ್ರುಗಳನ್ನೆಲ್ಲ ಸುವೋಮೋಟೋ ಕಂಪ್ಲೇಂಟ್ ತೊಗೊಂಡು ಅವ್ರ ಮೇಲೆ ಕೇಸ್ ಬುಕ್ ಮಾಡೋಷ್ಟು ತಾಕತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇಲ್ವಾ? ನ್ಯಾಯವಾದಿಗಳೇ ಬಂದು ಬೀದಿಗಿಳಿಬೇಕಾ? ನಾವು ಆಲ್ರೆಡಿ SITಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ವಿ ಪೋಸ್ಟ್ ಮುಖಾಂತರ. ಇವತ್ತು ಕಳಿಸ್ಕೊಟ್ಟಿರ್ತಾವೆ. ಇವತ್ತು ನೇರವಾಗಿ ಬಂದು ಯಾಕೆ ಕೊಡ್ತಾ ಇದ್ದೀವಿ ಅಂದರೆ, ನಾವು ಒಂದು ವಾರದಿಂದನೇ ಕೊಟ್ಟಿದ್ವಿ, ಅದಕ್ಕೆ ಆಕ್ಟ್ ಕೂಡ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ನಾವು ನೇರವಾಗಿ ನಾವು ಬಂದಿದ್ದೀವಿ. ಇವತ್ತು ಒಂದು ಸುಮಾರು 220 ಕಾರ್ಗಳಿಂದ ಹಾಸನಿಂದನೂ ಬಂದಿದ್ದಾರೆ, ಬೆಂಗಳೂರಿಂದನೂ ಬಂದಿದ್ದಾರೆ, ಮೈಸೂರಿಂದನೂ ಕೆಲವೊಬ್ರು ಬಂದಿದ್ದಾರೆ, ನಾಗೆ ನೆಲಮಂಗಲ ತುಮಕೂರಿಂದ ಕೂಡ. ಯಾಕೋಸ್ಕರ ನಾವು ಎಷ್ಟು ದೂರದಿಂದ ಬಂದಿರೋದು ಅಂದರೆ,
ಖಂಡಿತವಾಗಿ ನಾವು ಸೀರಿಯಸ್ ಆಗಿ ಆಲ್ರೆಡಿ ನೀವು ಕಳಿಸಿರೋ ಒಂದು ಇದು ಏನು ರೆಪ್ರೆಸೆಂಟೇಷನ್ ಮೊದಲೇ ಕಳಿಸಿರೋ ಅದೆಲ್ಲ ತಲುಪಿದೆ. ನಾವು ಅದ್ರ ಮೇಲೂ ಆಕ್ಷನ್ ತಗೊಳ್ತಾ ಇದ್ದೀವಿ. ಇವಾಗ ಕೊಟ್ಟಿರೋದ್ರಿಂದ ಖುದ್ದಾಗಿ ಖಂಡಿತ ಸೀರಿಯಸ್ ಆಗಿ ತಗೊಳ್ತೀವಿ. ಈಗ ಆಲ್ರೆಡಿ ನಾವು ಸೀರಿಯಸ್ ಆಗಿ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ನೀವೇ ಬಂದಿರೋದು ಇನ್ನೂ ಸೀರಿಯಸ್ ಆಗಿ ತಗೊಳ್ತೀವಿ, ನಾವು ಆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. SIT ಹತ್ರ ನಾವೆಲ್ಲ ಮನವಿ, ಸರ್ಕಾರದ ಹತ್ರ ಹಿಂಗೆ ಒಬ್ಬ ಅರ್ಧ ಜನ ಇದರಲ್ಲಿ ಒಂದು ಕಾನ್ಸ್ಪಿರಸಿ ಇದೆ ಅಂತ ಒಂದು ಅರ್ಧ ಜನ ಹೇಳೋದು, ಇನ್ನು ಅರ್ಧ ಜನ ಸೈಲೆಂಟ್ ಆಗಿರೋದು, ಇನ್ನೊಂದು ಅಪೋಸಿಷನ್ ಕೂತ್ಕೊಂಡವರು ಒಂದು ರಾಜಕೀಯಕ್ಕೋಸ್ಕರ ಇವತ್ತು ಅವರೊಂದು ಮೈ ಇದಲ್ಲ. ನಮ್ಮ ಭಾವನೆಗಳು ರಾಜಕೀಯ ಮಾಡಬೇಡಿ. ಇದರಲ್ಲಿ ಭಾವನೆ, ಇದು ನಮ್ಮ ಧರ್ಮ. ಇದರಲ್ಲಿ ಅಕಸ್ಮಾತ್ ರಾಜಕೀಯ ಮಾಡಕ್ ಹೋದ್ರೆ ನಾಶ. ಮಂಜುನಾಥ ಸ್ವಾಮಿ ವಿಚಾರದಲ್ಲಿ ಏನೇ ಹೋದ್ರು ಖಂಡಿತ ನೀವು ನಾಶ ಆಗೋದು ಖಂಡಿತ ಸಿದ್ಧ. ಎಷ್ಟು 2 ವರ್ಷ ಅನುಭವಿಸಿದ ನೋವಿಗೆ ಆ ಅಣ್ಣಪ್ಪ ಮಂಜುನಾಥ ಇವತ್ತು ಎಲ್ಲೋ ಒಂದು ಕಡೆ ಒಂದು ಚೂರು ನ್ಯಾಯ ಕೊಡ್ತಾ ಇದ್ದಾನೆ ಅನ್ನೋ ಒಂದು ವಿಶ್ವಾಸ ಬರ್ತಾ ಇದೆ. ಸೊ ಹಂಗಾಗಿ ತಮ್ಮ ಮಾಧ್ಯಮದವರು ಕೂಡ ಬಹಳ ಸಹಕಾರ ಕೊಡ್ತಾ ಇದ್ದೀರಾ. ತಾವು ದಯವಿಟ್ಟು ಇನ್ನೂ ಹೆಚ್ಚಾಗಿ ಕೊಡಿ. ಎಲ್ಲೂ ಕೂಡ ಒಂದು ಮೈನ್ಯೂಟ್ ಆಗಿ ಕೂಡ ಪೊಲೀಸ್ನವರು ಮಲ್ಗೋಕು ಅಥವಾ ರಾಜಕಾರಣಿಗಳಿಗೆ ಮಲ್ಗೋಕು ಕೂಡ ತಾವು ಕೂಡ ಬಿಡಬೇಡಿ. ಭಾವನಾತ್ಮಕವಾಗಿ ಮೇ ಬಿ ಇಲ್ಲೂ ಎಷ್ಟೋ ಜನ ಮಂಜುನಾಥ್ ಇರ್ತಾರೆ. ಸೊ ಹಾಗಾಗಿ ಅಂದರೆ ಮಂಜುನಾಥ ಅಂತ ತನ್ನ ತಂದೆ ತಾಯಿ ಯಾಕೆ ಹೆಸರಿಟ್ಟಿರ್ತಾರೆ ಅಂದರೆ ಅಲ್ಲಿನ ಒಂದು ನಂಬಿಕೆ ಆಧಾರದ ಮೇಲೆನೆ. ಸೊ ಹಾಗಾಗಿ ನಮ್ಮ ತಾಳ್ಮೆನ ಇನ್ನು ಮಾಡಬೇಕು. ಅಕಸ್ಮಾತ್ ಏನಾದರೂ ಇದಕ್ಕೆ ಸರಿಯಾದ ರೀತಿಯಲ್ಲಿ ಅವರು ಕ್ರಮ ಕೈಗೊಂಡಿಲ್ಲ ಅಂತ ಪಕ್ಷದಲ್ಲಿ ಖಂಡಿತ ಹೇಳ್ತೀವಿ. ಇವತ್ತು ಬರೀ ನಾವು ಒಂದು 400-500 ಜನ ಅಡ್ವೊಕೇಟ್ಸ್ಗಳು ಬಂದಿದ್ದೀವಲ್ಲ, ಖಂಡಿತ ಸಾವಿರಾರು ಜನ ಬರಬೇಕಾಗ್ತದೆ. ಬೆಂಗಳೂರು ರಾಜ್ಯದಾದ್ಯಂತ ಲಕ್ಷಾಂತರ ಜನ ವಕೀಲರಿದ್ದಾರೆ. ಅದರಲ್ಲಿ ಒಂದಷ್ಟು ಜನ ಎಡಪಂಥೀಯರು ಮತ್ತೊಬ್ಬರು ಅದರಲ್ಲಿ ನಂಬಿಕೆ ಇಲ್ದವರು ಇರ್ತಾರೆ. ಅಂಥವ್ರು ಬೆರಳೆಣಿಕೆಯಷ್ಟು ಜನ, 1-2%. 98% ಜನ ನಂಬಿಕೆ ಇರೋರು ಇದ್ದಾರೆ. ಎಲ್ಲ ಬೀದಿಗಿಳಿದ್ರೆ ಏನಾಗುತ್ತೆ ಅದನ್ನು ಸರ್ಕಾರದವರು, ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಇದನ್ನು ಮನಗಣಬೇಕು. ಪರಿಗಣಿಸ್ಬಿಟ್ಟು ಅದಕ್ಕೆ ತಕ್ಕನಾಗಿ ತಾವು ಸೇವೆ ಮಾಡಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು.